ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಿಗದ ಸಚಿವ ಸ್ಥಾನ. ಹಸಿ ಮೆಣಸಿನಕಾಯಿ ತಿಂದು ಬೆಂಬಲಿಗರ ವಿನೂತನ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿದೆ. ಈ ಅಸಮಾಧಾನದ ಬಿಸಿ ಇಂದು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು 3 ತಾಲೂಕುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಯಿತು. ಬಂದ್ಗೆ ಕರೆ ನೀಡಿದ್ರಿಂದ ರಸ್ತೆ ಸಾರಿಗೆ, ಅಂಗಡಿ ಮುಂಗಟ್ಟುಗಳು ಹಾಗೂ ದೈನಂದಿನ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದವು. ಶಾಸಕ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಬೆಂಬಲಿಗರು ಹಾಗೂ ಅಭಿಮಾನಿಗಳು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ಸಹ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗಿದ ಬೆಂಬಲಿಗರು ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕ ಅತ್ಯಂತ ವಿನೂತನ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸ್ಥಳೀಯ ನಾಯಕರಿಗೆ ಸೂಕ್ತ ಅಧಿಕಾರ ನೀಡದೆ ಪಕ್ಷ ನಿರ್ಲಕ್ಷ್ಯ ವಹಿಸಿದೆ ಎಂದು ಕಾರ್ಯಕರ್ತರು ಪ್ರತಿಭಟನಾ ಸ್ಥಳದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿದ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು, ನಮ್ಮ ಕ್ಷೇತ್ರದ ಶಾಸಕರಿಗೆ ಹೈಕಮಾಂಡ್ ಸಿಹಿ ನೀಡುವ ಬದಲಿಗೆ ಖಾರ ನೀಡಿದೆ. ಹೈಕಮಾಂಡ್ ನಮಗೆ ಸಿಹಿ ಕೊಟ್ಟಿದ್ದರೆ ನಾವು ಸಂಭ್ರಮದಿಂದ ಸಿಹಿ ಹಂಚಿ ತಿನ್ನುತ್ತಿದ್ದೆವು. ಆದರೆ ನಮಗೆ ಅನ್ಯಾಯ ಮಾಡಿ ಖಾರ ನೀಡಿರುವುದರಿಂದ ನಾವು ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕವೇ ನಮ್ಮ ಅಸಮಾಧಾನ ಮತ್ತು ಕಡು ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತೇವೆ ಎಂದು ಕೇಂದ್ರದ ಹೈಕಮಾಂಡ್ ನಿರ್ಧಾರದ ವಿರುದ್ಧ ಚಾಟಿ ಬೀಸಿದರು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಕೊಡಲೇಬೇಕು, ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು, 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 ಸಚಿವ ಸ್ಥಾನ ಕೊಡಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇವತ್ತು ಮೆಣಸಿನಕಾಯಿ ತಿನ್ನುವ ಮುಖಾಂತರ ಯಾಕೆ ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂದರೆ, ಮೆಣಸಿನಕಾಯಿ ದಿನಾನೇ ಅನ್ಬೋದು, ಇವತ್ತು ಒಂದು ಬ್ಲಾಕ್ ಡೇನೂ ಅನ್ಬೋದು. ನಮ್ಮ ಶಾಸಕರು ಉತ್ತಮವಾದಂಥ, ರಾಜ್ಯದಲ್ಲೇ ಉತ್ತಮವಾದಂಥ ಶಾಸಕರು, ಅಂಥವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ. ಸಿದ್ದರಾಮಯ್ಯ ಸಂಪುಟದಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ನಮ್ಮ ಶಾಸಕರು ಆವತ್ತಿನ ಉತ್ತಮರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಅವತ್ತು ತಪ್ಪಿತ್ತು. ಆವತ್ತೇ ನಮ್ಮ ಶಾಸಕರು ಸ್ವಲ್ಪ ರಾಜಾರೋಷವಾಗಿ ಮಾತಾಡಿದರೆ ನಮ್ಮ ಶಾಸಕರು ಮಂತ್ರಿ ಆಗ್ತಾಯಿದ್ರು. ನಮ್ಮ ಶಾಸಕರು ದೈವಭಕ್ತರು, ಆದ್ದರಿಂದ ದೇವರು ನಂಬ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸರ್ಕಾರ ಮೋಸ ಮಾಡಿದೆ. ಈಗ ಹೈಕಮಾಂಡ್ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಹರಿಪ್ರಸಾದ್ ಅವರು ಆಗಿರ್ಬೋದು, ಯಾರೂ ಕೂಡ ನಮ್ಮ ಶಾಸಕರ ಪರಿಗಣನೆ ತಗೊಂಡಿಲ್ಲ. ನಮ್ಮ ಶಾಸಕರು ಸುಮಾರು 1 ವಾರಗಳ ಕಾಲ ಡೆಲ್ಲಿಯಲ್ಲಿ ಇದ್ದು ಎಲ್ಲರನ್ನು ಭೇಟಿ ಮಾಡಿ 100ಕ್ಕೆ 100 ನನಗೆ ಸಿಕ್ಕೇ ಸಿಗುತ್ತೆ ಅಂತ ನಮಗೆ ಭರವಸೆ ಇತ್ತು ಸರ್. ಈಗ ಮೋಸ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಲೂ ಕೂಡ ಸಚಿವ ಸಂಪುಟದಲ್ಲಿ ಇನ್ನೂ ಖಾಲಿ ಇದೆ. ಅದರಲ್ಲೂ ನಮ್ಮ ಶಾಸಕರನ್ನ ಮಂತ್ರಿ ಮಾಡೋದಕ್ಕೆ ಅನುಕೂಲಗಳು ಇದ್ದಾವೆ, ಎಲ್ಲ ಎಲಿಜಿಬಲ್ಸು ಇದ್ದಾವೆ. ದಯಮಾಡಿ ಹೈಕಮಾಂಡು ಒಳ್ಳೆಯ ಮನಸ್ಸಿಂದ ನಮ್ಮ ಶಾಸಕರನ್ನ ಮಂತ್ರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೇನು ತೀರ್ಮಾನವನ್ನು ಇವತ್ತು ದಿವಸ ತಗೊಂಡಿದ್ದೀವಿ ಸರ್? ಈಗ ಮಂತ್ರಿ ಮಾಡದೇ ಇರುವುದಕ್ಕೆಲ್ಲ ಈ ತೀರ್ಮಾನ ತಗೊಂಡಿದ್ದೀವಿ. ಮಂತ್ರಿ ಮಾಡಿದರೆ ಇವತ್ತು ನಾವು ಸ್ಪೀಟ್ ಅನಿಸ್ತಾ ಇದ್ವಿ. ಈಗ ಮಂತ್ರಿ ಮಾಡಿಲ್ಲ, ಅದಕ್ಕೋಸ್ಕರ ಮೆಣಸಿನಕಾಯಿ ತಿನ್ನುವ ಮುಖಾಂತರ ನಾವು ಇವತ್ತು ಬಂದ್ ಕರೆ ಕೊಟ್ಟಿದ್ದೀವಿ. ಇದೇ ಅಲ್ಲ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು, 3 ತಾಲೂಕುಗಳಲ್ಲಿ ಕೂಡ ಇವತ್ತು ಬಂದ್ ಮಾಡಿದ್ದೀವಿ. ಈ ಬಂದ್ ಮಾಡುವ ನಸೀಟಿ ಇರಲಿಲ್ಲ ಸರ್. ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಸಿಹಿ ಹಂಚಬೇಕಾಗಿತ್ತು. ಅದಕ್ಕೋಸ್ಕರ ನಮಗೆ ಮೋಸ ಆಗಿರೋದಕ್ಕೆ ಇವತ್ತು ಖಾರ ತಿನ್ನುವ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಸುಬ್ಬಾರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆಲ್ಲ ಗೊತ್ತು. ಅವರನ್ನ ಮಂತ್ರಿ ಮಾಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.
ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿ ತೆರಳಿ ನಮ್ಮ ಜಿಲ್ಲೆಗೆ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ. ಸುಬ್ಬಾರೆಡ್ಡಿ ಅವರು ಹಲವಾರು ಬಾರಿ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಕೊಡ್ತಾರೆ ಅನ್ನೋ ನಂಬಿಕೆ ಕ್ಷೇತ್ರದ ಜನತೆಗಿತ್ತು. ಸುಬ್ಬಾರೆಡ್ಡಿ ಅವರು ಕೂಡ ಇತ್ತು. ಕೊನೆ ಗಳಿಗೆ ಅವರು ಕೂಡ ಸುಬ್ಬಾರೆಡ್ಡಿ ಅವರು ಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆಯನ್ನು ನಮ್ಮ ಕ್ಷೇತ್ರಕ್ಕೆ. ಆದರೆ ಇವತ್ತು ಏಕಾಏಕಿ ಸುಬ್ಬಾರೆಡ್ಡಿ ಅವ್ರನ್ನ ಕೈ ಬಿಟ್ಟಿರೋದು ತುಂಬ ಮನಸ್ಸಿಗೆ ನೋವಾಗಿದೆ. ಅದರ ಭಾಗವಾಗಿ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಕೂಡ ನಮ್ಮ ಎಲ್ಲ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ಕೂಡ ಪಕ್ಷಕ್ಕೆ ನಮ್ಮ ಹುದ್ದೆಗಳನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಏನಾದರೂ ನಮ್ಮ ವರಿಷ್ಠರು ಇದೇ ರೀತಿ ನಡ್ಕೊಂಡ್ರೆ, ಸುಬ್ಬಾರೆಡ್ಡಿ ಅವರನ್ನು ಏನಾದರೂ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯುತ್ತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಹೊಡೆತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಗೊತ್ತಿದೆ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕೇವಲ 10 ವರ್ಷಗಳ ಕಾಲ ಇವತ್ತು ಕಮ್ಯುನಿಸ್ಟ್ ಗೆದ್ದಿದ್ದಾರೆ. ಮಿಕ್ಕಿದ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ರೀತಿ ನಮ್ಮದು ಶಾಪಗ್ರಸ್ತವಾಗಿದೆ. ಅದರ ಜೊತೆಗೆ ಇಲ್ಲಿನ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರು ಪ್ರಪ್ರಥಮವಾಗಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಏನಂದರೆ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಆಗಿ ಇಲ್ಲಿ ಯಾವುದೇ ಶಾಸಕರು ಗೆದ್ದ ಇತಿಹಾಸ ಇದೆ. ಆದರೆ ಸುಬ್ಬಾರೆಡ್ಡಿ ಅವರು ಬಂದ ನಂತರ 2013ರಿಂದ ಇದುವರೆಗಿನ ಎಲ್ಲ ಚುನಾವಣೆಗಳು ಸತತವಾಗಿ ಗೆದ್ದಿದ್ದಾರೆ, ಮುಂದೆ ಕೂಡ ಗೆಲ್ತಾರೆ. ಆದರೆ ಅಂತಹ ಒಂದು ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ಜನರ ಮಾನಸಗಳಲ್ಲಿ ಇವತ್ತು ಸ್ಥಾಯಿಯಾಗಿ ನಿಲ್ತಕ್ಕಂಥ ತಮ್ಮ ಜನಸೇವೆ ಮುಖಾಂತರ ಇವತ್ತು ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಇವತ್ತು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿಯನ್ನು ಕೊಟ್ಟಿದೆ ಅವರು ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಸುಬ್ಬಾರೆಡ್ಡಿ ಅವರು ಹಿಂಭಾಗಲಿಂದ ಮಂತ್ರಿ ಆಗಬೇಕು ಅಂದ್ಕೊಂಡಿದ್ರೆ ಇವತ್ತು ಯಾವಾಗಲೂ ಮಂತ್ರಿ ಆಗ್ತಾಯಿದ್ರು. ಆದರೆ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ನಿಷ್ಠೆಯಿಂದ ಒಂದು ಈ ಕ್ಷೇತ್ರದ ಮತ್ತು ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಮನೋಭಾವಕ್ಕೆ ಬೆಲೆ ಕೊಟ್ಟು ಇವತ್ತು ನಮ್ಮೆಲ್ಲರ ಇವತ್ತು ಕಾರ್ಯಕರ್ತರ ಅಭಿಪ್ರಾಯದಂತೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಸಂಘಟನೆಯನ್ನು ಇಡೀ ಜಿಲ್ಲೆಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವತ್ತೂ ಕೂಡ ಮಂಜುನಾಥ್ ರೆಡ್ಡಿ ಅವರು